ನೋಡಿ, ಇದು ಗವಿ ಮಠಕ್ಕೆ ಸೇರಿದಂಥ ಪುರಂದರ ವಿಠಲ ದೇವಸ್ಥಾನ. ಭಾಳ ಹಳೆ ದೇವಸ್ಥಾನ ಇದು ಕೂಡ. ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಪುರೋಹಿತರ ಹತ್ರ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಬನ್ನಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಗರ್ಭಗುಡಿ. ವರಸಿದ್ಧಿ ವಿನಾಯಕ, ಓಂಕಾರೇಶ್ವರ, ತಾಯಿ ಆದಿಶಕ್ತಿ ಪಾರ್ವತೀ ದೇವಿ, ಸುಬ್ರಹ್ಮಣ್ಯ ಸ್ವಾಮಿ, ರಾಧಾಕೃಷ್ಣ, ರಾಧೇಶ್ಯಾಮ ಭಗವಂತ. ಇದು ಪಾಂಡುರಂಗ ವಿಠಲನ ಭಗವಂತನ ಸನ್ನಿಧಾನ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಭಗವಂತನ ಭಾಳ ವೈಶಿಷ್ಟ್ಯಪೂರ್ಣವಾಗಿ ಕಾಣಿಸ್ತಾ ಐತೆ. ಭಗವಂತ ವಿರಾಜಮಾನರಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಪಕ್ಕದಲ್ಲೇ ರುಕ್ಮಿಣಿ ದೇವಿ. ಗೋವರ್ಧನ ಗಿರಿಧಾರಿ ಭಗವಂತ ಗೋವರ್ಧನ ಬೆಟ್ಟವನ್ನು ಎತ್ತಿಡಿರ್ತಕ್ಕಂಥದ್ದು ಗೋವರ್ಧನ ಗಿರಿಧಾರಿ. ಸತ್ಯನಾರಾಯಣ ಸ್ವಾಮಿ. ಈ ದೇವಸ್ಥಾನವನ್ನು ಕಟ್ಟಿದಂಥವರು ಕಾಂಟ್ರಾಕ್ಟರ್ ಎನ್ ರಾಮಚಂದ್ರ ರಾಯರು. ನೋಡಿ, ಇದು ಪುರಂದರದಾಸರು. ಸ್ವಾಮಿಗಳ ಕೈಯಲ್ಲಿ ಪ್ರತಿಷ್ಠೆ ಆಗಿರೋದು. 1965ರಲ್ಲಿ. ಓಕೆ. ಇದು ಪುರಂದರ ವಿಠಲ ಮಂದಿರ. ಇದು ಮಂದಿರ ಉದ್ಘಾಟನೆ, ಅದು ವಿಗ್ರಹ ಪ್ರತಿಷ್ಠಾಪನೆ. ಸರಿ ಸರಿ. ಇವರು ಕಟ್ಟಿಸಿರೋದು. ಅದನ್ನು ಕವರ್ ಮಾಡಿದ್ದೀನಿ. ಅದು ಬಂದಿದೆ ನೋಡಿ. ತಾವು ಎಷ್ಟು ವರ್ಷದಿಂದ ಇಲ್ಲಿ? 25 ವರ್ಷದಿಂದ ಇಲ್ಲಿ ಇದ್ದೇನೆ. 25 ವರ್ಷ ಆಯಿತಾ? ಹಾಂ. ಅಂದರೆ ಯಾವ್ಯಾವ ರೀತಿ ಅಸಿಸ್ಟೆಂಟ್ಗಳೆಲ್ಲ ಅರ್ಚಕರು ಬರ್ತಾರೆ. ಅಲ್ಲ, ಯಾವ್ಯಾವ ರೀತಿ ಇಲ್ಲಿ ಸೇವೆಗಳು ಭಗವಂತನಿಗೆ? ಏಕಾದಶಿ ವಿಶೇಷ ಪೂಜೆ ನಡೀತದೆ. ಸರಿ. ಏಕಾದಶಿ ದಿವಸ ರುದ್ರಾಭಿಷೇಕ, ಇದು ಅಭಿಷೇಕ ಆಗ್ತದೆ. ಆಮೇಲೆ ಮಹಾಪೂಜೆ ಆಗ್ತದೆ. 2 ಹೊತ್ತು ಪೂಜೆ ಆಗ್ತದೆ. ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು. ಬೆಳಿಗ್ಗೆ 7 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗೆದ್ರೆ 12 ಗಂಟೆವರೆಗೆ ಇರ್ತದೆ. ಪ್ರತಿದಿನ ಸಾಯಂಕಾಲ
5:30 8:30ವರೆಗೆ ದೇವಸ್ಥಾನ ಇರ್ತದೆ. ಸರಿ. ಒಂದೊಂದು 9 ಗಂಟೆ ಆಗ್ತದೆ ಭಕ್ತಾದಿಗಳು ನೋಡಿಕೊಂಡು. ಶನಿವಾರ ವಿಶೇಷ ಪೂಜೆ ಇರ್ತದೆ. ಹಾಂ ಹಾಂ ಪ್ರತಿ ಶನಿವಾರ ಆಷಾಢ ಏಕಾದಶಿ ವಿಶೇಷ ಪೂಜೆ ಇರ್ತದೆ. ಹಾಂ ಅಂದರೆ ಈ ಮರಾಠಿ ಜನಾಂಗದವರ ಕುಲದೇವರು. ಹಾಂ ಹೌದು ಹೌದು ಹೌದು. ಅದರಿಂದ ಅವತ್ತೊಂದು 15,000 ಜನ ಬರ್ತಾರೆ ಇಲ್ಲಿ ಹಾಂ ಆಷಾಢ ಏಕಾದಶಿ ದಿವಸ. ಹಾಂ ನಾಳೆ ಇದಲ್ವಾ ವೈಕುಂಠ ಏಕಾದಶಿ. ಹಾಂ ಪೂಜೆ ಎಲ್ಲ ಆಗಿ ಶುದ್ಧಿ ಮಾಡ್ತಾ ಇದ್ದೇವೆ, ಕ್ಲೀನ್ ಮಾಡ್ತಾ ಇದ್ದೇವೆ. ನಾಳೆನೂ ಕ್ರೌಡ್ ಇರುತ್ತೆ. ನಾಳೆ ಇರ್ತದೆ, ಬನ್ನಿ. ಓಕೆ. ಈ ದೇವಸ್ಥಾನ ವಿಶೇಷ ಏನಾದರೂ ಹೇಳಿದ್ರು? ಇದು ದಾಸರುಗಳು ಸೇವೆ ಮಾಡಿ ಪುರಂದರದಾಸರು ಇದೆ. ಪುರಂದರದಾಸರು ಇರುವಂಥ ವಿಗ್ರಹ ಇಲ್ಲಿಲ್ಲ. ಹಾಂ ಹಾಂ ಹೌದು. ಹಾಗೆ ಪುರಂದರ ವಿಠಲನಿಗೆ ದಾಸರು ಪುರಂದರದಾಸರು. ಹೌದೌದು. ಹಾಗೆ ಇದರಲ್ಲಿ ಮರಾಠಿಗರು ಕಟ್ಟಿರುವಂಥ ದೇವಸ್ಥಾನ ಇದು. ಹಾಂ ಕೇಶವದಾಸರು ಅಚ್ಯುತದಾಸರು ಅಂತ ಇದ್ರು ಕರ್ತರು. ಅವ್ರ ಕಾಲದಲ್ಲಿ ನಡೆದಿರೋದು ಇದು. ಸರಿ 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 ಸ್ವಾಮಿ, ಆಯಿತು, ಧನ್ಯವಾದಗಳು. ಹಾಂ ಇದು ಅಭಯ ಹಸ್ತ ಇದೆ. ಹಾಂ 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 ಶಂಖ ಇದೆ. ಹಾಂ ಸರಿ ಸ್ವಾಮಿ. ಶಂಖ ಇದೆ, ಹಸ್ತ ಇದೆ. ಹಾಂ ಏನು ಪಂಡ್ರಾಪುರಕ್ಕೂ ಇಲ್ಲಿಗೂ ವ್ಯತ್ಯಾಸ? ಪಂಡ್ರಾಪುರದಲ್ಲಿ ದೇವರ ಕೈ ಕಟ್ಟಿ ನಿಂತಿರೋದು. ಹಾಂ ಹಾಂ ಹಾಂ. ಇಲ್ಲಿ ಒಂದು ಕೈಯಲ್ಲಿ ಭಗವಂತ ಇದು ಪಾಪವನ್ನು ತಗೊಳ್ಳೋದು, ಹಾಂ ಸರಿ ಸ್ವಾಮಿ. ಕರ್ಮವನ್ನು ತಗೊಳ್ಳೋದು. ಅಭಯ ಇದು ನಮಗೆ ಸಂಪತ್ತು ಕೊಡೋನಲ್ಲ. ಹೌದು ಹೌದು ಹೌದು. ಹಾಗೆ ಶಂಖವನ್ನು ಇಟ್ಕೊಂಡಿರೋದು. ಹಾಂ ಇದು ಪ್ರಾಯಶಃ ಇದು ಕೃಷ್ಣ ಯುದ್ಧಕ್ಕೆ ಹೋಗುವಂತ ಸಂದರ್ಭ ಇರ್ಬೋದು. ಹಾಂ ಸರಿ ಸ್ವಾಮಿ. ಅರ್ಜುನನಿಗೆ ವಿಶ್ವರೂಪ ತೋರಿಸೋಕೆ ಮುಂಚಿನ ಒಂದು ರೂಪ ಇರ್ಬೋದು. ಯಾಕಂದ್ರೆ ಶಂಖ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಾಂಚಜನ್ಯ ಋಷಿ ಇಟ್ಕೊಂಡಿರೋದು. ಖಂಡಿತ ಹೌದು ಹೌದು. ಪಾಂಚಜನ್ಯ ಕೈಯಲ್ಲಿ ಇರಬೇಕು ಅಂತಿದ್ರೆ ಹಾಗೆ ಭಾಳ ತುಂಬ ಸುಂದರವಾಗಿ ಕಾಣಿಸ್ತಾನೆ ಮಕ್ಕಳಾಗದೆ ಭಗವಂತ, ತುಂಬ ಸುಂದರವಾಗಿ ಕಾಣಿಸ್ತಾನೆ. ಮಕ್ಕಳಾಗದೆ ಮಕ್ಕಳಾಗಿದೆ. ಓಕೆ. ತುಂಬಾ ಕಷ್ಟ ಇದ್ದವರಿಗೆ ಕಷ್ಟ ಪರಿಹಾರ ಆಗಿದೆ. ಹಾಂ ಅದೇ ಹರಕೆ ಏನು ಯಾವ ರೀತಿ ಕಟ್ಕೊಳ್ತಾರೆ ಆ ರೀತಿ. ಭಗವಂತನಿಗೆ ಒಂದು ಸೇವೆ ಮಾಡುವಂಥದ್ದು. ಹಾಂ ಇಲ್ಲಿ ಏನಿಲ್ಲ, ಭಗವಂತನ ದರ್ಶನ, ಹಾಂ ಭಜನೆ ಸರಿ. ಮಾಡೋದು. ಹಾಂ ಸರಿ ಸ್ವಾಮಿ. ಕಲಿಯುಗದ ದೇವರು. ಹಾಂ ಹಾಂ ಭಜನೆ ಮಾಡಿ ಭಕ್ತಿಯೇ ಇಲ್ಲಿ ಪ್ರಧಾನ. ಹಾಂ ಸರಿ. ದೇವರಿಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅನ್ನೋ ಹೌದು ಹೌದು. ಶ್ರದ್ಧೆ ಮತ್ತು ಭಕ್ತಿ, ಶುದ್ಧ ಮನಸ್ಸಿನ ದೇವರನ್ನು ಕೇಳ್ಕೊಂಡ್ರೆ ಪರಿಹಾರ. ಸರಿ, ಧನ್ಯವಾದಗಳು ಸ್ವಾಮಿ.